ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಪಕೋಡ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಸೀಕ್ರೆಟ್ ವಸ್ತು ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಗರಿ ಗರಿಯಾಗಿ ಬರುತ್ತೆ ಪಕೋಡ. ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನಾನಿಲ್ಲಿ ಒಂದು ದೊಡ್ಡದಾದ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಈ ಬೌಲ್ಗೆ ಪುದೀನ ಸೊಪ್ಪು ಒಣಗಿಸಿಟ್ಕೊಂಡಿದ್ದೆ, ಅದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಹಸಿದಾದರೂ ಕಟ್ ಮಾಡಿ ಹಾಕೋಬೋದು ಸಣ್ಣಕ್ಕೆ. ಸ್ವಲ್ಪ ಪುದೀನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಪೌಡ್ರು ಸ್ವಲ್ಪ 1/4 ಟೀ ಸ್ಪೂನು, ಅಕ್ಕಿ ಹಿಟ್ಟು 1.5 ಸ್ಪೂನು, ಈರುಳ್ಳಿ ಒಂದು ದಪ್ಪ ಸೈಜ್ದು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಂಡೆಕಾಯಿ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಒಂದು ಚಿಕ್ಕ ಬೌಲ್ಗೆ 1 ಬೌಲು, ಹಸಿಮೆಣಸಿನ್ಕಾಯಿ ಸ್ವಲ್ಪ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿರೋದು ಸ್ವಲ್ಪ. ಹಾಗೆ ಇಲ್ಲಿ ನಾನು ಗಣೇಶ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 250 ಗ್ರಾಮ್ ಅಷ್ಟು ಗಣೇಶ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಡ್ರೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ತುಂಬ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಇದಕ್ಕೆ ಪಕೋಡಗೆ ಗಟ್ಟಿ ಇಟ್ಟಿರಬೇಕು. ಈ ರೀತಿ ಡ್ರೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ. ಈಗ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ತೀನಿ. ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಪಕೋಡಗೆ. ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ನೋಡಿಲಿ, ಪಕೋಡ ಇಟ್ಟು ಅದಕ್ಕೆ ಬರಬೇಕು, ಇಷ್ಟು ಗಟ್ಟಿಯಾಗಿರಬೇಕು. ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ಹಾಕೋಬೋದು, ಆದರೆ ಗಟ್ಟಿಯಾಗಿದ್ದಷ್ಟು ಟೇಸ್ಟ್ ಬರುತ್ತೆ ಪಕೋಡ. ಹಿಟ್ಟು ಗಟ್ಟಿ ಇರಬೇಕು. ನೋಡಿ, ಈ ರೀತಿ ಹಿಟ್ಟು ಅದಕ್ಕೆ ಬರಬೇಕು. ನೋಡಿ, ಇಲ್ಲಿ ನಾನು ಕಲಸಿಟ್ಟಿದ್ದೀನಿ, ಅದಕ್ಕೆ ಬರಬೇಕು ಹಿಟ್ಟು. ಈಗ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಅದಕ್ಕೆ ಬಂದರೆ ಸಾಕು. ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾದ ನಂತರ ನಾವು ಪಕೋಡನ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡಿಬಿಟ್ಟು ಬಿಡಬೇಕು. ಪಕೋಡನ ಇಷ್ಟಿಷ್ಟು ಸೈಜ್ ಮಾಡಿದರೆ ಸಾಕು. ಈಗ ತುಂಬ ರುಚಿಯಾಗಿರುವ ಪಕೋಡ ರೆಡಿಯಾಗುತ್ತೆ. ಇದು ಕಾಫಿ ಟೀ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ಲೋ ಫ್ಲೇಮ್ನಲ್ಲಿ 2 ಸೈಡು ಬೇಯಿಸಬೇಕು. ಈ ನೊರೆ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಬೇಯಬೇಕು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ.
ನೋಡಿ, ಈಗ ಎರಡೂ ಸೈಡೂ ಲೋ ಫ್ಲೇಮ್ನಲ್ಲಿ ಒಂದು 5ರಿಂದ 6 ನಿಮಿಷ ಬೆಂದರೆ ಸಾಕು. ಲೋ ಫ್ಲೇಮ್ನಲ್ಲೇ ಬೆಂದರೆ ಸಾಕು. ನೋಡಿ, ಈ ರೀತಿ ಕೆಂಪಗಾಗೋ ತನಕ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿವರೆಗೂ ಬೇಯಬೇಕು. ನೋಡಿ, ಈಗ ನೊರೆ ಎಲ್ಲ ಕಮ್ಮಿ ಆಗಿದೆಯಲ್ಲ, ಆಗ ಚೆನ್ನಾಗಿ ಪಕೋಡ ಬೆಂದಿದೆ ಅಂತ ಹೇಳಿ. ಈಗ ಇದನ್ನು ಎಣ್ಣೆ ಸೋರಿಸ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಇದೇ ರೀತಿನ ಎಲ್ಲ ಪಕೋಡನೂ ಹಾಕ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಎಣ್ಣೆ ಸೋರಿದ್ಮೇಲೆ ತೆಗೆದು ಹಾಕ್ಕೊಳ್ಬೇಕು ಇದನ್ನು. ಈಗ ರುಚಿಯಾಗಿರುವ ಬೆಂಡೆಕಾಯಿ ಪಕೋಡ ಗರಿಗರಿಯಾಗಿರೋದು ರೆಡಿಯಾಗಿದೆ. ಇದು ಕಾಫಿ ಟೀ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆಯ್ತಂದರೆ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾನೊಂದು ಸೀಕ್ರೆಟ್ ಟಿಪ್ಸ್ ಹೇಳಿದ್ನಲ್ಲ, ಅದು ಅಕ್ಕಿ ಹಿಟ್ಟು 1.5 ಸ್ಪೂನ್ ಹಾಕೋದ್ರಿಂದ ಪಕೋಡ ಬಜ್ಜಿ ಎಲ್ಲ ಗರಿಗರಿಯಾಗಿ ಬರುತ್ತೆ. ತುಂಬ ಗರಿಗರಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು 1.5 ಸ್ಪೂನ್ ಹಾಕೊಳ್ಳೋದ್ರಿಂದ.